ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವುಗಳು ನೋಡ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್ ಇಯರ್ PUC ಎಕ್ಸಾಮ್ ಜಾನ್ವರಿ 2025 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಏನಂತೀರ ಸರ್, ಕೀ ಆನ್ಸರ್ ಜೊತೆಗೆ ಅದು ಇದು ಎಲ್ಲ ಹೆಲ್ಪ್ ಮಾಡಿದಂತಹ ನಮ್ಮ ಪ್ರಜ್ವಲ್ ಸಾಯಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆನ ಇಲ್ಲಿ ಇರುವಂತಹ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಆಯಿತು ಅಂತ ಇವೆಲ್ಲ ಪ್ರಶ್ನೆಗಳು ಅಥವಾ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವ್ಯರ್ಥ ಅನ್ಕೋಬೇಡಿ, ವೇಸ್ಟ್ ಅಂತ ಅನ್ಕೋಬೇಡಿ. ಎನಿಹೋ ಬನ್ನಿ ಸರ್, ಚೂಸ್ ದಿ ಕರೆಕ್ಟ್ ಆನ್ಸರ್. ಒಂದೊಂದಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಯಾವೆಲ್ಲ ಪ್ರಶ್ನೆಗಳನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಕೇಳಲಾಗಿತ್ತು ಅಂತ, ಹೌದಲ್ವಾ? ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈಗ ದಿ ಸ್ಕೇರ್ ರಿಸೋರ್ಸ್ ಆಫ್ ಎನಿ ಎಕನಾಮಿ ಹ್ಯಾವ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಆಪ್ಷನ್ ABCD ಇದೆ. ಅದರಲ್ಲಿ ಸರಿಯಾದ ಉತ್ತರ ಬಂದು ಕಾಂಪೀಟಿಂಗ್ ಯೂಸೇಜಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ A. ಕ್ವಶನ್ ನಂಬರ್ 2, ವೆನ್ TU ಈಸ್ ಕಾನ್ಸ್ಟೆಂಟ್ MU ಬಿಕಮ್ಸ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಬಂದು 0. ಕ್ವಶನ್ ನಂಬರ್ 3, ಇನ್ 1936 ಬ್ರಿಟಿಷ್ ಎಕನಾಮಿಕ್ಸ್ JM Keynes ಪಬ್ಲಿಷ್ಡ್ ಈಸ್ ಸೆಲೆಬ್ರೇಟೆಡ್ ಬುಕ್. ಸರಿಯಾದ ಉತ್ತರ ಬಂದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ B, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟರ್ನಲ್ ಆ್ಯಂಡ್ ಮನಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ದಿ ಇಯರ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದಿ ರಿಯಲ್ GDP ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಕರೆಂಟ್ ಇಯರ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, ದ ಟ್ಯಾಕ್ಸಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ಫರ್ಮ್ಸ್ ಆರ್ ಡ್ಯಾಶ್ ಅಂತ ಇದೆ. ಸರಿಯಾದ ಉತ್ತರ ಎಕ್ಸ್ಪೆಂಡಿಚರ್ ಈಸ್ ದ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ, ಮೇನ್ ಕ್ವಶನ್ ನಂಬರ್ 1 ಕಂಪ್ಲೀಟೆಡ್, 5 MCQs completed with right answers. Now we are moving towards fill in the blanks. Question number 6, 7, 8, 9, 10. Total 5 fill in the blanks are there. Dash is defined as output per unit of variable input anta ide. Sariyada uttara average product is the right answer. Average product is the right answer. Dash is determined at the point where the demand for and supply of labor curves intersect anta ide. Question number 7, right answer is wage rate is the right answer. Wage rate is the right answer. Question number 8, dash is the only institution which can give currency in India. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಕ್ವಶನ್ ನಂಬರ್ 9, ಸೇವಿಂಗ್ ಇಸ್ ಅ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ಡ್ಯಾಶ್ ಅಂತ ಇದೆ. ಸೇವಿಂಗ್ ಇಸ್ ಅ ಪಾರ್ಟ್ ಆಫ್ ಇನ್ಕಮ್ that is not consumed is the right answer. Last one, dash account records all the international transaction of assets ಅಂತ ಇದೆ. ಸರಿಯಾದ ಉತ್ತರ ಬಂದು ನಿಮಗೆ ಕ್ಯಾಪಿಟಲ್ is the right answer. Next, match the following, my dear children. Match the following. Complementary goods, right answer is pen and ink is the right answer. MR, ನೋಡಿ MR ಸರಿಯಾದ ಉತ್ತರ ಬಂದು TR/Q ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗುತ್ತೆ. ಚೇಂಜ್ ಇನ್ ಏನೋ ಹೇಳ್ತಿರಲ್ವ, ಅಥವಾ ಡೆಲ್ಟಾ TR/ಡೆಲ್ಟಾ. ಓಕೆ, ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ಕ್ವಶನ್ ನಂಬರ್ 3, ಮ್ಯಾಚ್ ದ ಫಾಲೋಯಿಂಗ್. C, ರೈಟ್ ಆನ್ಸರ್ ಈಸ್ QD ಈಸ್ ಈಕ್ವಲ್ ಟು QS ಈಸ್ ದ ರೈಟ್ ಆನ್ಸರ್. ಇನ್ವೆಂಟರಿ ರೈಟ್ ಆನ್ಸರ್ ಈಸ್ ಸ್ಟಾಕ್ ವೇರಿಯಬಲ್. ಲಾಸ್ಟ್ ಕ್ವಶನ್, ಮ್ಯಾನೇಜ್ಡ್ ಫ್ಲೋಟಿಂಗ್ ಅಂತ ಇದಲ್ವಾ, ಅದಕ್ಕೆ ಉತ್ತರ ಡರ್ಟಿ ಫ್ಲೋಟಿಂಗ್ ಈಸ್ ದ ರೈಟ್ ಆನ್ಸರ್. My dear children, these question papers are very important. You can download this question paper PDF copy from this video. Either click on more option. ನೋಡಿ, ಕ್ವಶನ್ ಪೇಪರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 12, ಎಕ್ಸ್ಪ್ಯಾಂಡ್ MRS ಅಂತ ಇದೆ. ರೈಟ್ ಆನ್ಸರ್ ಈಸ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಇದೆ. ಭಾಳ ಈಸಿ. ದಿ ಕಾಸ್ಟ್ ವಿಚ್ ಡಸ್ ನಾಟ್ ಚೇಂಜ್ ವಿತ್ ಏನಂತೀರ, ದಿ ಕಾಸ್ಟ್ ವಿಚ್ ಡಸಂಟ್ ಚೇಂಜ್ ವಿತ್ ಚೇಂಜ್ ಅಂತ, ಅಥವಾ ದಿ ಸಮ್ ಆಫ್ ಆಲ್ ದಿ ಎಕ್ಸ್ಪೆನ್ಸಸ್ ಅಂತ ಇನ್ನೊಂದು ಇದೆಯಲ್ವ, ಅದು ಕೂಡ ಇದಕ್ಕೆ ಬರೆಯಬಹುದು. ಕ್ವಶನ್ ನಂಬರ್ 14, ಗಿವ್ ದಿ ಮೀನಿಂಗ್ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಇದೆ. ಈಸಿ. ದಿ ಎಕ್ಸಸ್ ಆಫ್ ಎಸ್ಟಿಮೇಟೆಡ್ ಫ್ಯೂಚರ್ ಪ್ರಾಫಿಟ್ ದ್ಯಾನ್ ದಿ ನಾರ್ಮಲ್ ಪ್ರಾಫಿಟ್ ಅಂತ. ಬಂಡವಾಳಕ್ಕಿಂತ ಜಾಸ್ತಿ ಬಂದು ಫ್ಯೂಚರಿಗಾಗಿ ಇರುತ್ತಲ್ವ, ದಿ ಎಕ್ಸೆಸ್ ಆಫ್ ಎಸ್ಟಿಮೇಟೆಡ್ ಫ್ಯೂಚರ್ ಪ್ರಾಫಿಟ್ ದ್ಯಾನ್ ದಿ ನಾರ್ಮಲ್ ಪ್ರಾಫಿಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ಹೌ ಡು ಯು ಗೆಟ್ ನೆಟ್ ವ್ಯಾಲ್ಯೂ ಆ್ಯಡೆಡ್ ಅಂತ ಇದೆ. ಬೈ ಸಬ್ಸ್ಟ್ರಾಕ್ಟಿಂಗ್. ಭಾಳ ಈಸಿ.
ಹೇಗೆ ಸಿಗುತ್ತೆ ಅಂದರೆ ಬೈ ಸಬ್ಸ್ಟ್ರಾಕ್ಟಿಂಗ್ ದ ವ್ಯಾಲ್ಯೂ ಆಫ್ ಇಂಟರ್ಮೀಡಿಯೇಟ್ ಕನ್ಸಪ್ಷನ್ ಆ್ಯಂಡ್ ಡಿಪ್ರಿಷಿಯೇಷನ್ ಫ್ರಾಮ್ ದಿ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್. ಲಾಸ್ಟ್ ಕ್ವಶನ್ ನಂಬರ್ 16 MPC ಫಾರ್ಮುಲಾ ಆಫ್ MPC ಈಸ್ ಈಕ್ವಲ್ ಟು ಏನಂತಿರೋದು ಬೈ ಸಿ ಬೈ ವಿ ಅಂತ ಇದಲ್ವಾ, ಅದನ್ನು ನೀವು ಇನ್ಕ್ರಿಮೆಂಟ್ ಸಿ ಬೈ ಇನ್ಕ್ರಿಮೆಂಟ್ ವೈ ಅಂತ ಕರಿತೀರಾ, ಅಥವಾ ಚೇಂಜ್ ಇನ್ ಕನ್ಸಪ್ಷನ್ ಬೈ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ಕಮ್ ಅನ್ನುವಂಥದ್ದು ಆ ಥರ ಆಗುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ 5 ನಿಮಿಷಗಳ ಸಮಯವನ್ನು ನಮಗೆ ಕೊಟ್ರಿ. ದೀಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಪ್ಲೀಸ್ ಕಾಪಿ, ಪ್ಲೀಸ್ ಗೋ ಥ್ರೂ ವಿತ್ ದೀಸ್ ಕ್ವಶನ್ಸ್, ಗೆಟ್ ರೆಡಿ, ಬ್ಯಾಟ್ ಇಟ್, ಲರ್ನ್ ಆ್ಯಂಡ್ ರೈಟ್, ಪ್ರಾಕ್ಟೀಸ್ ಇಟ್. ಧನ್ಯವಾದಗಳು. ದಯವಿಟ್ಟು ಮುಂದಿನ ವಿಡಿಯೋಗಾಗಿ ತಾವುಗಳು ಕಾಯ್ತಾ ಇರಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಲ್ಲಿ ವೀಕ್ ಇದ್ದವರಿಗೆ, ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಬೇಕು ಅನ್ನೋರಿಗೆ ಎಲ್ಲದೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.